ಕಥೆ ತಾನೊಂದು ಬಗೆದರೆ. ಸರೋಜಳ ಮನೆಯ ಮುಂದಿನ ಹಾದಿಯಲ್ಲಿ ಸಾಗುವ ಎಲ್ಲ ಜನರಿಗೂ ಅವಳ ಮನೆಯಲ್ಲಿದ್ದ ನಾಯಿಯ ಭಯ. ಏಕೆಂದರೆ ಗೇಟಿನ ಹೊರಗಡೆ ನಾಯಿಗಳನ್ನು ಕಟ್ಟಿ ಹಾಕುತ್ತಿದ್ದರು. ಜನರು ಹೆದರುವುದನ್ನು ನೋಡಿ ಖುಷಿ ಪಡುತ್ತಿದ್ದರು. ಹಲವಾರು ಬಾರಿ ದಾರಿ ಹೋಕರ ಮೇಲೂ ಎರಗಿದ್ದೂ ಇದೆ. ದಯವಿಟ್ಟು ನಿಮ್ಮ ನಾಯಿಗಳನ್ನು ಗೇಟಿನ ಒಳಗಡೆ ಕಟ್ಟಿ ಹಾಕಿ ಎಂದು ಹೇಳಿದರೆ, ನಾವೇನು ನಿಮ್ಮ ಮೇಲೆ ಎರಗಲು ಹೇಳಿದ್ದೇವೆಯೇ ಎಂದು ಉಡಾಫೆಯ ಉತ್ತರ. ದಾರಿ ಹೋಕರಿಗೆ ಇದೊಂದು ದೊಡ್ಡ ಸಮಸ್ಯೆ ಆಗಿತ್ತು. ಒಂದು ದಿನ ಎಲ್ಲಿಂದಲೋ ಬಂದ ಒಂದು ನಾಯಿ ಗೇಟಿನ ಹೊರಗಡೆ ಕಟ್ಟಿ ಹಾಕಿದ್ದ ನಾಯಿಗಳನ್ನು ಕಚ್ಚಿತು. ಮಹಡಿ ಮೇಲೆ ನಿಂತು ಸರೋಜಾ ಛು ಛು ಎಂದು ಓಡಿಸಿದಳು. ಕೆಲವು ದಿನಗಳ ನಂತರ ಹುಚ್ಚು ನಾಯಿ ಬಂದಿದೆಯಂತೆ ಎಂದು ಸುದ್ದಿ ಊರಲ್ಲೆಲ್ಲ ಹರಡಿತು. ಅವತ್ತು ನಮ್ಮ ಮನೆಯ ನಾಯಿಗಳಿಗೆ ಕಚ್ಚಿದ್ದು ಅದೇ ಹುಚ್ಚು ನಾಯಿ ಎಂದು ತಿಳಿದ ಸರೋಜಳ ಮನೆಯವರು ಆತಂಕಗೊಂಡರು. ನಾಯಿಗಳ ಬಳಿ ಹೋಗಲು ಅಂಜುತ್ತಿದ್ದರು. ಬೇರೆಯವರು ಅವರ ನಾಯಿಗಳನ್ನು ನೋಡಿ ಹೆದರಿ ಓಡಿ ಹೋಗುವಾಗ ಖುಷಿ ಪಡುತ್ತಿದ್ದ ಸರೋಜಳ ಮನೆಯವರೇ ಇಂದು ಭಯ ಪಡುವ ಪರಿಸ್ಥಿತಿ ಬಂದಿತ್ತು. ಗೇಟಿನ ಒಳಗಡೆ ನಾಯಿಗಳನ್ನು ಕಟ್ಟಿ ಹಾಕುತ್ತಿದ್ದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಹಣೆಗೆ ಕೈ ಚಚ್ಚಿಕೊಂಡರು. ನೀತಿ: ಇತರರಿಗೆ ಕೇಡು ಬಗೆದರೆ ತಮಗೆ ಕೇಡು ತಪ್ಪದು.